ಮ್ಯಾಮ್, ಈ ಮಹಿಳಾ ಮೀಸಲಾತಿಯಿಂದ ನಿಜವಾಗ್ಲೂ ಮಹಿಳೆಯರ ಸಬಲೀಕರಣ ಆಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸ್ವತಂತ್ರ ಭಾರತದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಬಹಳ ದೊಡ್ಡ ಹೆಜ್ಜೆಯನ್ನು ಅನೇಕರು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಸರ್ಕಾರ ಕೂಡ ಕೊಟ್ಟಿದೆ. ಆದರೆ ಆಡಳಿತಾತ್ಮಕವಾಗಿ ಯಾರೂ ಕೊಟ್ಟಿಲ್ಲ. ಸ್ಥಳೀಯ ಸಂಸ್ಥೆಯನ್ನು ಹೊರತುಪಡಿಸಿದರೆ ಕೆಳಮಟ್ಟದಲ್ಲಿ ಕೊಟ್ಟರು 92 ಅಲ್ಲಿ. ಇವತ್ತು ಮೇಲ್ಪಟ್ಟದಲ್ಲಿ ನಮಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಒಂದು ಮನೆಯನ್ನು ನಡೆಸುವ ಹೆಣ್ಣುಮಗಳು ದೇಶವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಆಗುತ್ತೆ. ಇದರಿಂದ ಅನೇಕ ಮಹಿಳೆಯರಿಗೆ ಅವಕಾಶ ಸಿಗ್ತದೆ ಆಡಳಿತಾತ್ಮಕವಾಗಿ. ಯಾಕೆಂದರೆ ಶೈಕ್ಷಣಿಕವಾಗಿ, ಆಮೇಲೆ ಎಲ್ಲದರಲ್ಲೂ ಕೂಡ ಬೌದ್ಧಿಕವಾಗಿ ಕೂಡ ಮಹಿಳೆ ಪ್ರಬುದ್ಧಳಾಗಿದ್ದಾಳೆ. ನಮ್ಮ ದೇಶದ ಇತಿಹಾಸ ಕೂಡ ಅದೇ ರೀತಿ ಇದೆ. ಇದರಿಂದ ಅನೇಕ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಬೆರಳೆಣಿಕೆಯಷ್ಟು ಮಹಿಳೆಯರಿಗೆ ಮಾತ್ರ ಅವಕಾಶ ಸಿಗ್ತಾಯಿತ್ತು. ಇವತ್ತು ಈ ಮೀಸಲಾತಿಯಿಂದಾಗಿ ಅನೇಕ ನಮ್ಮ ಪ್ರತಿಭೆಗಳು ಮುಂದಕ್ಕೆ ಬರುತ್ತೆ. ಅನೇಕ ಬೇರೆ ಬೇರೆ ರಾಜಕೀಯ ಪಕ್ಷದಿಂದ ಅನೇಕ ನಾವು MLAಗಳನ್ನು MP ಗಳನ್ನು ಎಲ್ಲ ನೋಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಖಂಡಿತ ಇದು ಒಳ್ಳೆಯದಾಗುತ್ತೆ. ಮಹಿಳೆಯರಿಗೂ ಒಳ್ಳೆಯದಾಗುತ್ತೆ, ದೇಶಕ್ಕೂ ಒಳ್ಳೆಯದಾಗುತ್ತೆ. ಮಹಿಳೆಯರು ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಗೂ ಆಗುತ್ತೆ. ಈಗ ಸ್ಥಳೀಯ ಅಂದರೆ ಈಗ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆ ಥರದ್ದೆಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ನಿಂತು ಗೆದ್ದಾದ್ಮೇಲೆ ಅವ್ರ ಗಂಡಂದ್ರೆ ಆಡಳಿತ ನಡೆಸ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮ್ಯಾಮ್? ಅಂದರೆ ಅವ್ರ ಹೆಸರಲ್ಲಿ ಅವರ ಗಂಡಂದ್ರು, ಅವರ ಮನೆಯವರು ಆಡಳಿತ ನಡೆಸ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? ಮೊದಲು ಆ ರೀತಿ ಇತ್ತು, ಒಪ್ಕೊಳ್ತೇನೆ ನಾನು. ಯಾಕೆಂದರೆ ಕ್ಷೇತ್ರ ವಿಂಗಡಣೆ ಕೂಡ ಸರಿಯಾದ ಪ್ರಮಾಣ ಆಗಲಿಲ್ಲ. ಆಮೇಲೆ ಅದರಲ್ಲಿ ಮೀಸಲಾತಿಯನ್ನು ಕೊಟ್ಟರು. ಪಾಪ ಅವರಿಗೆ ಕೆಲವರಿಗೆ ಅದರ ಬಗ್ಗೆ ನಾಲೆಜ್ ಇರಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ, ಮನೆಯಲ್ಲೇ ಇದ್ದರು. ಆದರೆ ಅದು ಒಂದು ಕಾಲ 92 ಒಂದು 5-6 ವರ್ಷ ಆ ರೀತಿ ಇತ್ತು. ಇವತ್ತು ನೀವು ಹೋಗಿ ನೋಡಿ, ಎಲ್ಲೂ ಕೂಡ ಅವರ ಗಂಡಂದಿರು ಈ ಕೆಲಸವನ್ನು ಮಾಡ್ತಾ ಇಲ್ಲ. ಎಲ್ಲ ಕೂಡ ಪ್ರಬುದ್ಧರಾಗಿದ್ದಾರೆ, ಎಲ್ಲರೂ ಕೂಡ ಸದೃಢರಾಗಿದ್ದಾರೆ, ಎಲ್ಲರಿಗೂ ಕೂಡ ತಾಕತ್ತು ಬಂದಿದೆ. ಯಾಕೆಂದರೆ ಯಾವಾಗ ಶ್ರೀಶಕ್ತಿ ಸ್ವಸಹಾಯ ಗುಂಪುಗಳ ರಚನೆ ಆಯಿತೋ, ಸಂಘ ಸಂಸ್ಥೆಗಳು ಬಂತು, ಅಲ್ಲಿ ಬಂದು ನೀವು ಒಂದು ಮಹಿಳೆಯನ್ನು ಕೂಡ ಹಿನ್ನಡೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಹಿಳೆಯರು ಕೂಡ ಸುಶಿಕ್ಷಿತರಾಗಿದ್ದಾರೆ, ಶಿಕ್ಷಣ ಇದೆ ಅವರಿಗೆ. ಆಮೇಲೆ ಶಿಕ್ಷಣ ಎಂದ ಕೂಡಲೇ ಎಲ್ಲದರ ಶಿಕ್ಷಣ, ಏನು ಡಿಗ್ರಿ ಅಲ್ಲ, ಶಿಕ್ಷಣ ಎಲ್ಲದರ ಬಗ್ಗೆ ಶಿಕ್ಷಣ ಅವರಿಗೆ. ಸಾಮಾಜಿಕ ಕ್ಷೇತ್ರದ ಎಲ್ಲ ವಲಯದ ಬಗ್ಗೆ ಶಿಕ್ಷಣ ಇದ್ದಾರೆ, ಪ್ರಬುದ್ಧರಾಗಿದ್ದಾರೆ ಅವರು. ಆದ್ದರಿಂದ ಈಗ ನೀವು ಎಲ್ಲೂ ಬೇಕಾದರೂ ನೋಡಿ, ಯಾವ ಗಂಡಂದಿರು ಕೂಡ ಆಡಳಿತ ಮಾಡೋದಿಲ್ಲ, ಹೆಣ್ಮಕ್ಕಳೇ ಆಡಳಿತ ಮಾಡ್ತಾರೆ. ಮ್ಯಾಮ್, ಈಗ ಪ್ರಸ್ತುತ ಕಾಯ್ದೆಯ ಪ್ರಕಾರ SC/ST ಅವರಿಗೆ ಒಳ ಮೀಸಲಾತಿ ಇದೆ. SC/ST ಮತ್ತು ಇತರೆ ಮತ್ತು OBC ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದ ಪರ್ಟಿಕ್ಯುಲರ್ ಆಗಿ ಏನೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಈಗ ಹಂತವಾಗಿ ಇದನ್ನು ಮಾಡಬೇಕಾಗತ್ತೆ. ಒಮ್ಮೆ ಒಂದು ಮಗು ಹುಟ್ಟಿದ ಕೂಡಲೇ ನಡೆದು ಓಡಲಿಕ್ಕೆ ಆಗೋದಿಲ್ಲ. ಈಗಷ್ಟೇ ಮೀಸಲಾತಿ ಹುಟ್ಟಿದೆ. ಮುಂದಿನ ದಿನಗಳಲ್ಲಿ ಆ ಒಂದು ಬೈಫರ್ಕೇಷನ್ ಮಾಡುವಂಥದ್ದು, ಅವರಿಗೆ ಮೀಸಲಾತಿ ಕೊಡುವಂಥದ್ದನ್ನು ಮುಂದಿನ ದಿನಗಳೇ ಆಗುತ್ತೆ. ಮಗು ಹುಟ್ಟಿ ನಡೀಲಿ, ಓಡಲಿಕ್ಕೆ ಇನ್ನೂ ಸಮಯ ಇದೆ ಅಲ್ಲ, ಉದ್ದಕ್ಕೆ ಇದೆ. ಈ ದೇಶ ಇದೆ, ಈ ಜನರು ಇದ್ದಾರೆ, ಕಾನೂನು ಇದೆ, ನಮ್ಮ ಸಂವಿಧಾನ ಇದೆ. ಖಂಡಿತ ಅವರಿಗೂ ಕೂಡ ಅವಕಾಶ ಸಿಗುತ್ತೆ. ಈಗ ಒಂದು ಕ್ಷೇತ್ರ ಡಿಲಿಮಿಟೇಷನ್ ಆಗಬೇಕು. ಕ್ಷೇತ್ರ ಡಿಲಿಮಿಟೇಷನ್ ಆದರೆ ಜನಗಣತಿ ಆಗಬೇಕು. ಜನಗಣತಿ ಆಗ ಕೊರೋನಾ ಇತ್ತು, 10 ವರ್ಷಕ್ಕೊಮ್ಮೆ ಜನಗಣತಿ ಆಗೋದು. ಕೊರೋನಾ ಇದ್ದ ಸಂದರ್ಭದಲ್ಲಿ ಜನಗಣತಿ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಈಗ ಜನಗಣತಿ ನಡೀತದೆ. ಜನಗಣತಿ ಆಧಾರದಿಂದ ಕ್ಷೇತ್ರ ಡಿಲಿಮಿಟೇಷನ್ ಆಗಿ 29ಕ್ಕೆ ನ್ಯಾಚುರಲ್ ಆಗಿ ಬರಬೇಕು. ಅದೇ ನಮ್ಮ ಅಪೇಕ್ಷೆ. ಅದರಿಂದ ನಮ್ಮ ಅಪೇಕ್ಷೆ ಇರೋದು, ಮಹಿಳೆಯರದು, ಎಲ್ಲರ ಅಪೇಕ್ಷೆ ಇರೋದು, ಬೇಗ ನೀವು ಜನಗಣತಿ ಮಾಡಿ, ಕ್ಷೇತ್ರ ವಿಂಗಡಣೆ ಮಾಡಿ, ಮಹಿಳಾ ಮೀಸಲಾತಿಯನ್ನು ನೆಕ್ಸ್ಟ್ ಚುನಾವಣೆಗೆ ಕೊಡೆ ಅನ್ನುವ ಕೂಗು ಇವತ್ತು ಮಹಿಳೆಯರ ಮುಂದೆ ಇದೆ. ಮ್ಯಾಮ್, ಒಟ್ಟಾರೆಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಈ 33% ಮಹಿಳಾ ಮೀಸಲಾತಿ ನಮ್ಮ ದೇಶಕ್ಕೆ ಯಾವ ಹೊಸ ಒಂದು ಆಯಾಮ ಕೊಡ್ಬೋದು ಅಂತ ನಿಮಗನ್ಸುತ್ತೆ? ನೋಡಿ, ಭಾರತ ಎಂದ ಕೂಡಲೇ ಮಹಿಳೆಯರಿಗೆ ಗೌರವ ಕೊಟ್ಟಂಥ, ಮಹಿಳೆಯರ ಶಕ್ತಿಯನ್ನು ಓರೆ ಹಚ್ಚಿ ನೋಡುವಂಥ ಒಂದು ದೇಶ ಭಾರತ. ಈ ದೇಶದಲ್ಲಿರ್ತಕ್ಕಂಥ ಭಾರತೀಯರು, ಮಹಿಳೆಯರು, ನೀವು ಇತಿಹಾಸ ಪುರಾಣ ಎಲ್ಲವನ್ನು ತೆಗೆದರೂ ಕೂಡ ಎಲ್ಲರೂ ಕೂಡ ಸದೃಢರು. ರಾಜ ರಾಣಿಯಾಗಿ ಹೋರಾಟ ಮಾಡುವ ಮಹಿಳೆ ಮಾತ್ರ ಅಲ್ಲ, ಒಬ್ಬ ಗೃಹಿಣಿಯಾಗಿ ಒನಕ್ಕೆ ಓಬವ್ವ ಸಮೇತ ಹೈದರಾಲಿಯ ಸೈನ್ಯವನ್ನು ತಡೆದು ನಿಲ್ಲಿಸಿದಂಥ ತಾಕತ್ತು ಈ ಭಾರತದ ಮಣ್ಣಿನ ಗುಣದಲ್ಲಿದೆ, ಮಹಿಳೆಯರಿಗೆ ಇದೆ. ಆದ್ದರಿಂದ ನೀವು ಕೊಟ್ಟರೆ ಖಂಡಿತ ಪಾರದರ್ಶಕವಾದ ಒಂದು ಒಳ್ಳೆ
ಆಡಳಿತವನ್ನು ಮಹಿಳೆ ಕೊಡಲಿಕ್ಕೆ ಸಾಧ್ಯ ಇದೆ. ಹಾಗಂತ ಪುರುಷರು ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಪುರುಷರ ಸಮಾನವಾಗಿ ನಿಂತು ಹೋರಾಟ ಮಾಡುವಂಥ ಆಡಳಿತ ಕೊಡುವಂಥ ಶಕ್ತಿ ನಮಗಿದೆ. ಈ ದೇಶವನ್ನು ಭಾರತ ಮಾತೆ ಅಂತ ಬರೀ ಬಾಯಲ್ಲಿ ಹೇಳಿದರೆ ಆಗೋದಿಲ್ಲ. ಇವತ್ತು ಭಾರತ ಮಾತೆ ಅಂತ ಭಾರತೀಯ ಮಹಿಳೆಯರು ಈ ಒಂದು ಆಡಳಿತಾತ್ಮಕವಾಗಿ ಬಂದಾಗ ಖಂಡಿತ ನರೇಂದ್ರ ಮೋದಿಯವರ ಕನಸಿದೆ. ಇವತ್ತಿನ ಆರ್ಥಿಕವಾಗಿ ನಾವು 4ನೇ ಸ್ಥಾನದಲ್ಲಿದ್ದೇವೆ ಅಂತ, ಮುಂದಿನ ದಿನಗಳಲ್ಲಿ 1ನೇ ಸ್ಥಾನಕ್ಕೆ ಬರಬೇಕು ಅಂತ. ಖಂಡಿತ ಮಹಿಳೆಯರನ್ನು ಜೋಡಣೆ ಮಾಡಿ ಈ ದೇಶದಲ್ಲಿ ನಾರಿ ಶಕ್ತಿಯೊಂದಿಗೆ ಈ ದೇಶ ಮುನ್ನಡಿಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾವ ದೇಶದಲ್ಲಿ ಮಹಿಳೆಯರು ಸದೃಢರಾಗಿ ಸಬಲೀಕರಣದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಬದುಕ್ತಾರೆ ಆ ನಾಡು, ಆ ದೇಶ ಅಭಿವೃದ್ಧಿ ಹೊಂದುತ್ತೆ ಅಂತ. ಖಂಡಿತ ಆಡಳಿತಾತ್ಮಕವಾಗಿ ಮಹಿಳೆಯರಿಗೆ ನೀವು ಅವಕಾಶ ಕೊಟ್ಟಿದ್ದೀರಿ. ನೋಡಿ, ಮುಂದಿನ ದಿನಗಳಲ್ಲಿ ಮಹಿಳೆಯರು ನಿಮ್ಮ ಜೊತೆಯಾಗಿ ಹೆಜ್ಜೆ ಹಾಕಿ ಈ ದೇಶದ ಅಭಿವೃದ್ಧಿಗೆ ನಮ್ಮದೇ ಆದ ಕೊಡುಗೆಯನ್ನು ನಾವು ಕೊಡ್ತೇವೆ. ಜೈ ನಾರಿ ಶಕ್ತಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.